ತಡಿ. ಹಾಂ, ಈ ಗೂಟನ ಎಣ್ಣೆನ ಕಡ್ಕೊಂಡು ಉಪ್ಪಿಗೆ ಮಾಡಿ ಇದನ್ನಲ್ದಕ್ಕೆ ಹಿಂಗೆ ಸುಮಾರು ಆಳ ಹೊಡೆದು ಗೂಟ ಗಟ್ಟಿಯಾಗಿ ನಿಂತ್ಕೊಂಡಿರ್ಬೇಕು. ಗೂಟ ಫುಲ್ ಗಟ್ಟಿಯಾಗಿ ಇದು ಇದೇ ಥರ 2 ಗೂಟ ಮಾಡಿರಬೇಕು. ಅದಕ್ಕೆ ಇಲ್ಲೊಂದು ಮರ ಇರುತ್ತೆ, ಅದನ್ನು ನಾವು ಅದಕ್ಕೆ ಚೆಂಡು ಕಡ್ದು ಅರ್ಧ ಈ ಥರ ಮಾಡಿ ಈ ಥರ ಕೋಲಿಗೆಲ್ಲ ಗಂಟು ಹಾಕಿ ಈ ಥರ ಹಗ್ಗಕ್ಕೆ ಇಲ್ಲಿ ಕೆಳಗೊಂದು ರೇಷ್ಮೆ ದಾರ ಕಟ್ಟಿ ಹಿಂಗೆ ಬಗ್ಗಿಸಿ ಈಗ ಈ ಟೈಪಲ್ಲಿ ಬಗ್ಗಿಸಿ ಅದನ್ನ ಇದ್ರ ಒಳಗೆ ತಂದು ಈ ಕೋಲಿಗೆ ಅಡ್ಡ ಇಟ್ಟು ಈ ಕೆಳಗೊಂದು ಕೋಲು ಇಲ್ಲೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಹೀಗೆ ಇಲ್ಲಿ ಅಕ್ಕಿ ಕಾಳು ಭತ್ತದ ಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕಿರಬೇಕು. ಮಧ್ಯ ಒಂದು ಕೋಲ್ ಇಟ್ಟಿರ್ಬೇಕು. ಅದೇನಪ್ಪ ಅಂದರೆ ತೂಲ್ ತಕ್ಷಣ ಸಿಡಿಬೇಕು. ಹಾಂ ಮಾಡ್ಲಾ? ಹಾಂ, ಈ ಥರ ಕುಣಿಕೆ ಮಾಡಿ ನೇಣು ಥರ ಮಾಡಿ ಎಲ್ಲ ಭತ್ತದ ಕಾಳು ಹಾಕಿರ್ತೀವಿ. ಅದು ಕೋಳಿ ಬಂದು ಈ ಕಡ್ಡಿ ತುಳಿದಾಗ ಇದು ಕೆಳಗೆ ಹೋಗಿ ಇದು ಸಿಡಿದು ನೀರು ಸಿಕ್ಕೊಂಡು ಕೋಳಿ ಮೇಲೆ ತರ್ತಿರ್ತೈತೆ. ಹಾಂ ಆಯ್ತದ. ಈಗ ಈ ಕೋಳಿ ಹೆಂಗೆ ತುಳಿದಾಗ ಹೆಂಗೆ ಬೀಳತ್ತೆ ಅನ್ನೋದು ಈಗ ಎಕ್ಸಾಂಪಲ್ ತೋರಿಸ್ತೀನಿ ತಡಿ. ಹಾಂ, ಈಗ ಕೋಳಿ ಬಂದು ಇಲ್ಲಿ ಭತ್ತ ಇರುತ್ತೆ, ಅದನ್ನ ಮೇಲೆ ಕೀಕಾಗುತ್ತೆ, ಅವಾಗ ಆ ಥರ ಸಿಡಿಯುತ್ತೆ. ಅದು ಸಿಕ್ಕಾಕೊಂಡು ಗಂಟಲ್ಲಿ ಈ ಥರ ಸಿಕ್ಕಾಕೊಂಡಿರುತ್ತೆ. ಇದನ್ನು ಸಿಕ್ಕಾಕೊಂಡು ಅದು ತಗೊಂಡು ಮನೆಗೆ ಹೋಗಿ ಸಾರು ಮಾಡೋದು.